ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನೂತನ ಅಧ್ಯಕ್ಷರಾದ ಪಿ.ವಿ. ಶ್ರೀನಿವಾಸ್, ಕಾರ್ಯದರ್ಶಿ ರವಿಚಂದ್ರನ್ ನಾಯ್ಡು ಹಾಗೂ ಪದಾಧಿಕಾರಿಗಳು ಇಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸೈದಾಬಿ ಹಾಗೂ ಕ್ಷೇತ್ರದ ಶಾಸಕಿ ಡಾಕ್ಟರ್ ರೂಪಕಲಾ ಶಶಿಧರ್ ಅವರನ್ನು ಸನ್ಮಾನಿಸಿ ಮಾರ್ಗದರ್ಶನ, ಸಲಹೆ ಸೂಚನೆಗಳನ್ನು ನೀಡಿ ಸಂಘಕ್ಕೆ ಸಹಕಾರ ನೀಡುವಂತೆ ಕೋರಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ನರಸಿಂಹಮೂರ್ತಿ, ಬಡ್ತಿ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರಾದ ಎಂ. ಶ್ರೀನಿವಾಸ್, ಕಾರ್ಯದರ್ಶಿ ಸೋಮಶೇಖರ್, ವೃಂದ ಸಂಘಗಳ ಅಧ್ಯಕ್ಷರಾದ ಡಾಕ್ಟರ್ ಬಾಬು, ಗಂಗಾಧರ್, ಅಶ್ವಥ್, ನೌಕರರ ಸಂಘದ ನೂತನ ಪದಾಧಿಕಾರಿಗಳಾದ ಕೃಷ್ಣಮೂರ್ತಿ, ಗಿರೀಶ್ ಬಾಬು, ಶಿಕ್ಷಕರ ಮುಖಂಡರಾದ ಕೆ2 ಶ್ರೀನಿವಾಸ್, ಪಿ. ಕೃಷ್ಣಮೂರ್ತಿ, ಆನಂದಕುಮಾರ್, ಉಮಾದೇವಿ, ಲಕ್ಷ್ಮಿ ಹಾಗೂ ಎಲ್ಲ ಶಿಕ್ಷಕರುಗಳು ಹಾಜರಿದ್ದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಮೇಡಮ್ ಅವರೇ ಹಾಗೂ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳೇ, ಏನು ಕಳೆದ ವರ್ಷ ನಮ್ಮ ನಾಗಭೂಷಣ್ ಅವರು ಅಧ್ಯಕ್ಷರಾಗಿದ್ದರು. ಕಾರಣಾಂತರಗಳಿಂದ ಅವರು ಆಸ್ಪತ್ರೆಯಲ್ಲಿದ್ದಾರೆ. ಹಾಗಾಗಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚಟುವಟಿಕೆಗಳು ಕುಂಠಿತ ಆಗಿದ್ದರಿಂದ ನಾವು ಕಮಿಟಿ ಏನಿದೆ ನಾವೆಲ್ಲ ಸೇರಿ ಕಾರ್ಯದರ್ಶಿ ಆಗಿದ್ದಂಥ ಪಿ.ವಿ. ಅವ್ರನ್ನ ಅಧ್ಯಕ್ಷರನ್ನಾಗಿ, ಖಜಾನ್ಸಿ ಆಗಿದ್ದಂಥ ನನ್ನನ್ನು ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಾರೆ. ಅದರ ಸಲುವಾಗಿ ನಮ್ಮ ಒಂದು ಸಂಘದ ಚಟುವಟಿಕೆಗಳು ನಡೆಯಲು ತಮ್ಮ ಸಹಕಾರ ಬೇಕು ಅಂತ ಹೇಳ್ತಾ ತಮಗೆ ಒಂದು ಸಣ್ಣ ಒಂದು ಸನ್ಮಾನ ಮಾಡೋಕ್ಕೆ ಬಂದಿದ್ದೀವಿ ಅಷ್ಟೇ. ನೋಡಿ ಸರ್, ಓಪನ್ ಮಾಡಿ ಸರ್. ಎಲ್ಲ ಪದಾಧಿಕಾರಿಗಳೇ ಮತ್ತು ಎಲ್ಲ ಫ್ರೆಂಡ್ಸೇ ಇದ್ದೀವಿ, ಜಾಸ್ತಿ ಫ್ರೆಂಡ್ಸೇ ಇದ್ದೀವಿ ನಾವೆಲ್ಲ. ಅಸೋಸಿಯೇಷನ್ಸು ಓಕೆ ಇರಲೇಬೇಕು, ನಮ್ಮ ಸಮಸ್ಯೆಗಳನ್ನು ನೋಡ್ಕೊಳ್ಳೋಕ್ಕೆ ಎಲ್ಲ ಅಸೋಸಿಯೇಷನ್ಸ್ ಇರಬೇಕು. ನಮ್ಮ ಶಾಲೆ ಚಟುವಟಿಕೆಗಳು ಅದರಿಂದ ಏನೂ ತೊಂದರೆ ಬರಬಾರ್ದು. ಸೊ ಆ ಥರ ಒಂದು ಸ್ವಲ್ಪ ಅಸೋಸಿಯೇಷನ್ಸ್ ಅವ್ರು ನೋಡ್ಕೋಬೇಕು. ಅದು ಎಲ್ಲ ಮಾಡ್ತಾಯಿದ್ದೀರಾ, ತುಂಬ ಫಾಸ್ಟ್ ಇದ್ದೀರಾ. 5:30 ತನಕನೂ ಕುಳಿಸ್ಬಿಡ್ತೀರಾ BOಗೆ ಸೈನ್ ಬೇಕೇ ಬೇಕು ಅಂತ. ಅದು ನಿಮ್ಮ ಟೀಮ್ ಮೇಟ್ಸ್ಗೆ ಒಂದು ಕಾಳಜಿ ನಮ್ಮ ಆಗಬೇಕು ಅಂತ, ಅದು ಸಂತೋಷನೇ ತರುತ್ತೆ. ಬಟ್ ಸ್ಕೂಲ್ ಚಟುವಟಿಕೆಗಳು ಏನೂ ಹಾನಿ ಆಗದೆ ನಮ್ಮ ಕೆಲಸ ನಾವು ನೋಡ್ದಂಗೆ ಮತ್ತು ಒಳ್ಳೆಯ ಸಂಬಂಧವನ್ನು ಬೆಳೆಸ್ಕೊಂಡು ಹೋದಂಗೆ, ನಮ್ಮ ತಾಲೂಕು ಬೇರೆ ಕಡೆ ಒಂದು ಮಾದರಿ ಆದಂಗೆ ನಾವು ಕೆಲಸವನ್ನು ಮಾಡ್ಕೊಂಡು ಹೋಗೋಣ. ಸಂತೋಷ. ಇವತ್ತು ಪ್ರೈಮರಿ ಅಸೋಸಿಯೇಷನು ನೋಡ್ತಾ ಇದ್ದೀನಿ, ಹೈಸ್ಕೂಲ್ ಅಸೋಸಿಯೇಷನ್ ಅವರು ನೋಡ್ತಾ ಇದ್ದೀನಿ. ಇದಕ್ಕಿಂತ ಸಂತೋಷ ನನಗೆ ಯಾವುದೂ ಇಲ್ಲ. ಸೊ ಎಲ್ಲರೂ ಒಟ್ಟುಗೂಡಿ ನಾವು ಶೈಕ್ಷಣಿಕವಾಗಿಯೂ ಮತ್ತು ಶಿಕ್ಷಕರ ಹಿತದಲ್ಲಿಯೂ ನಾವು ಕೆಲಸಗಳು ಮಾಡಿಕೊಂಡು ನಮ್ಮ ತಾಲೂಕಿಗೆ ಯಾವ ರೀತಿಯೂ ಯಾವ ಹೆಸರು, ಕೆಟ್ಟ ಹೆಸರು ಬರ್ದಂಗೆ ನಾವು ನೋಡ್ಕೊಳ್ಳೋದು ನಮ್ಮೆಲ್ಲರದ್ದು ಜವಾಬ್ದಾರಿ ಅದು. ಸೊ ಈ ನಿಟ್ಟಿನಿಂದನೇ ನಾನು ಕೆಲಸ ಮಾಡ್ತಾಯಿದ್ದೀನಿ. ಯಾರಾದರೂ ಬರೋ ತನಕ ನಮ್ಮ ಎಲ್ಲ ಕೋಆಪ್ರೇಷನ್ ನಿಮಗೆ ಇರುತ್ತೆ. ಗೌರವಾನ್ವಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಹಾಗೂ ಈ ತಾಲೂಕಿನ ನೌಕರರ ಸಂಘ ಮತ್ತು ಎಲ್ಲ ವೃಂದ ಸಂಘಗಳ ನನ್ನ ಆತ್ಮೀಯ ಅಧ್ಯಕ್ಷರೇ ಮತ್ತು ಎಲ್ಲ ಪದಾಧಿಕಾರಿಗಳೇ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಯವರೇ ಮತ್ತು ಎಲ್ಲ ಪದಾಧಿಕಾರಿಗಳೇ, ನೌಕರ ಸಂಘದ, ಮುಖ್ಯ ಶಿಕ್ಷಕರ ಸಂಘದ, SC/ST ನೌಕರ ಸಂಘದ ಎಲ್ಲ ಸಂಘಟನೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ ಹಾಗೂ ಎಲ್ಲ ನನ್ನ ವೃತ್ತಿ ಬಂಧುಗಳೇ ಮತ್ತು ಎಲ್ಲ ನೌಕರ ಬಂಧುಗಳೇ, ಏನು ಕಳೆದ ಒಂದು ವಾರದ ಹಿಂದೆ ನಾವು ಚರ್ಚೆಯನ್ನು ಮಾಡಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಒಂದು ಕಾರ್ಯಚಟುವಟಿಕೆಗಳನ್ನು ಮುಂದುವರಿಸ್ಕೊಂಡು ಹೋಗುವಂಥ ಸಲುವಾಗಿ ಅಧ್ಯಕ್ಷರನ್ನಾಗಿ ನನ್ನನ್ನು, ರವಿಚಂದ್ರನ್ ನಾಯ್ಡು ಅವರನ್ನು ಕಾರ್ಯದರ್ಶಿಯಾಗಿ, ಭಾರತಿ ಮೇಡಮ್ ಅವರನ್ನು ಖಜಾಂಚಿಯಾಗಿ, ಇನ್ನು ಉಳಿದಂತಹ ಸಂಘಟನೆ ಮತ್ತು ಸಹ ಕಾರ್ಯದರ್ಶಿಯಾಗಿ ನಾವೆಲ್ಲ ಕೂತ್ಕೊಂಡು ಒಮ್ಮತದಿಂದ ನಾವೇ ಒಂದು ತೀರ್ಮಾನಕ್ಕೆ ಬಂದು ಒಂದು ಒಟ್ಟಾಗಿ ಹೋಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು KGF ತಾಲೂಕಿನಲ್ಲಿ ಹೊಸ ಒಂದು ಅಲೆಯನ್ನು ಎಬ್ಬಿಸಬೇಕು. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಯಾವುದೇ ರೀತಿಯಾದಂತಹ ಒಂದು ಅನಿವಾರ್ಯದ ಸಂಗತಿ ಆಗಬಾರ್ದು, ಎಲ್ಲ ಚಟುವಟಿಕೆಗಳು ಸಕಾಲಕ್ಕೆ ಆಗಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಈ ತೀರ್ಮಾನಕ್ಕೆ ಬಂದಿದ್ದೀವಿ. ಹಾಗಾಗಿ ನಮ್ಮ ಎಲ್ಲ ಸಂಘಟನೆಗಳು ನಮ್ಮನ್ನು ಒಳಗೊಂಡಂತೆ ಸದಾ ನಾವು ಶಿಕ್ಷಕರಿಗೆ ಸೇವೆ ಮಾಡೋದಕ್ಕೆ ಸದಾ ಸಿದ್ಧರಾಗಿರ್ತೀವಿ ಅಂತ ಈ ಮೂಲಕ ಮೇಡಮ್ ಅವರ ಮುಂದೆ ಮತ್ತು ಎಲ್ಲ ನಮ್ಮ ಸಂಘಟನೆಗಳ ಮುಂದೆ ಎಲ್ಲರ ಪರವಾಗಿ ನಾನು ಆಶ್ವಾಸನೆಯನ್ನು ಕೊಡ್ತಾ, ನಮ್ಮ ಶಿಕ್ಷಕರಿಗಾಗಿ ನಾವು ಹಗಲಿರಲು ದುಡಿಯೋದಕ್ಕೆ ಸದಾ ಸಿದ್ಧರಿರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. KGF ತಾಲೂಕಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ
ಹಾಗೂ ಏನು ನೂತನವಾಗಿ ಪದಾಧಿಕಾರಿಗಳಾಗಿರ್ತಕ್ಕಂತಹ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ PV ಶ್ರೀನಿವಾಸರವರೇ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರವಿಚಂದ್ರ ನಾಯ್ಡು ಸರ್ ಅವರೇ, ಹಾಗೂ ಇತರ ಎಲ್ಲ ಪದಾಧಿಕಾರಿಗಳೇ, ಇತರೆ ವೃಂದ ಸಂಘಗಳ ಎಲ್ಲ ಅಧ್ಯಕ್ಷಗಳೇ, ಪದಾಧಿಕಾರಿಗಳೇ, ನನ್ನ ಆತ್ಮೀಯ ಶಿಕ್ಷಕರೇ ಹಾಗೂ ನೌಕರ ಬಂಧುಗಳೇ, ಸಂಘಟನೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ನಮ್ಮ ಸಮಸ್ಯೆಗಳನ್ನು ನಾವೇ ಬಗೆಹರಿಸ್ಕೊಳ್ಳಿಕ್ಕೆ ನಾವು ಕಟ್ಕೊಂಡಿರ್ತಕ್ಕಂಥ ಒಂದು ಸಂಘಟಿತವಾಗಿರ್ತಕ್ಕಂಥ ಒಂದು ಗುಂಪು. ಸೊ ಹಾಗಾಗಿ ನಮ್ಮ ಸಮಸ್ಯೆಗಳನ್ನು ಅಂದರೆ ಇಲ್ಲಿ ಈ ಸಾಂದರ್ಭಿಕವಾಗಿ ಮಾತಾಡಬೇಕು ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಅಧ್ಯಕ್ಷರು ನಮ್ಮ ನಾಗಭೂಷಣಂ ಸರ್ ಅವರು. ಸೊ ಏನು ತಮಗೆಲ್ಲ ಗೊತ್ತಿದ್ದಂತೆ ಇವಾಗ ಅವರು ಹಾಸ್ಪಿಟ್ಲಲ್ಲಿ ಚೇತರಿಕೆಯಲ್ಲಿದ್ದಾರೆ. ಸೊ ಹಾಗಾಗಿ ಸಂಘದ ಚಟುವಟಿಕೆಗಳು ಸ್ವಲ್ಪ ಕುಂಠಿತಗೊಂಡಿದ್ದರಿಂದ ಅದಕ್ಕೆ ಒಂದು ಚಟುವಟಿಕೆಗಳನ್ನು ಸುಗಮವಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಅಂತೇಳಿ ಇತ್ತೀಚೆಗೆ ಒಂದು ವಾರದ ಹಿಂದೆ ಕಾರ್ಯಕಾರಿ ಸಮಿತಿ ಹೊಸ ಒಂದು ನೂತನ ಕಾರ್ಯಕಾರಿ ಸಮಿತಿಯನ್ನು ಅಂದರೆ ಅಧ್ಯಕ್ಷರನ್ನ, ಕಾರ್ಯದರ್ಶಿನ, ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕಳೆದ ವಾರ ಮಾಡ್ತು. ಯಾವಾಗಲೂ ಅಷ್ಟೇ ಕಾರ್ಯಕಾರಿ ಸಮಿತಿಯ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರ್ತದೆ. ಸೊ ಆ ನಿಟ್ಟಿನಲ್ಲಿ ಅವರೆಲ್ಲ ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅವ್ರ ಜೊತೆಗೆ ಯಾವಾಗ ಮಾತೃ ಸಂಘ ನಾವು. ಸೊ ಅವರು ನಮ್ಮ ಜೊತೆಗೆ, ನಾವು ಅವ್ರ ಜೊತೆಗೆ ನಾವು ಒಟ್ಟುಗೂಡಿ ಇಲ್ಲಿ ಶಿಕ್ಷಕರ ಮತ್ತು ನೌಕರರ ಕ್ಷೇಮಾಭಿವೃದ್ಧಿಯನ್ನು ನಾವು ಬಯಸ್ತೇವೆ. ಜೊತೆಗೆ ನಮ್ಮ ಮೇಡಮ್ನವರಲ್ಲಿ ನಾನು ಒಂದು ಆಶ್ವಾಸನೆ ನೀಡಲಿಕ್ಕೆ ಬಯಸ್ತೇನೆ. ನಮ್ಮ ಎಲ್ಲ ಶಿಕ್ಷಕರು ಇವತ್ತು ಕೂಡ ನೋಡಿ ಮೇಡಮ್, ನಾವು ಶನಿವಾರ ಕ್ಲಾಸ್ ಮುಗಿಸ್ಕೊಂಡು 11:30 ಮೇಲೆ ನಾವು ಇಲ್ಲಿ ಬಂದು ತಮ್ಮನ್ನು ಕಾಣಿಸ್ಕೊಂಡಿದ್ದೀವಿ ಹೊರತು ಶಾಲಾ ಸಂದರ್ಭದಲ್ಲಿ ಇವನು ಮಾಡಬಾರ್ದು ಅಂತಕ್ಕಂಥದ್ದು ನಾವು ಈಗಾಗಲೇ ಕಳೆದ ಒಂದು ವರ್ಷ 2 ವರ್ಷದ ಹಿಂದೆನೇ ನಾವೆಲ್ಲ ಇದನ್ನು ಅರ್ಥ ಮಾಡಿಕೊಂಡು ಶಾಲಾ ಸಂದರ್ಭದಲ್ಲಿ ಏನನ್ನೂ ಮಾಡಬಾರ್ದು ಅಂತೇಳಿ ಇದುವರೆಗೂ ನಾವು ಇತ್ತೀಚಿನ ಯಾವುದೇ ಕಾರ್ಯಕ್ರಮ ತಗೊಂಡ್ರೂ ಕೂಡ ಶನಿವಾರದ ನಂತರ ಇರುತ್ತೆ ಅಥವಾ ರಜೆ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಶಾಲಾ ಚಟುವಟಿಕೆಗಳಿಗೆ ಬೋಧನೆಗೆ ಧಕ್ಕೆ ಆಗದ ರೀತಿಯಲ್ಲಿ ನಾವು ಕ್ಲಾಸ್ಗಳನ್ನು ಮಾಡ್ಕೊಂಡು ಬರ್ತಾ ಇದೀವಿ ಕೂಡ. ಸೊ ಅದನ್ನು ತಮ್ಮ ಆದ್ಯ ಗಮನಕ್ಕೆ ತರ್ತಾ ಸೊ ಮುಂದಿನ ದಿನಗಳಲ್ಲಿ ಕೂಡ ಸೊ ಮುಂದಿನ ದಿನಗಳಲ್ಲಿ ಸೊ ಇದನ್ನೇ ಒಂದು ಪರಿಪಾಠ ಮಾಡ್ಕೊಂಡಿದ್ವಿ. ಮುಂದೆ ಕೂಡ ಇದೇ ರೀತಿ ಇರುತ್ತೆ ಅಣ್ಣ, ತರಗತಿಗಳಿಗೆ ಧಕ್ಕೆ ಆಗದಂಗೆ. ಯಾಕೆಂದ್ರೆ ನಾವೆಲ್ಲ ಇಷ್ಟೆಲ್ಲ ವ್ಯವಸ್ಥೆ ಇರೋದೇ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಇರೋದು. ಸೊ ಆ ಮೂಲ ಒಂದು ಉದ್ದೇಶಕ್ಕೆ ಧಕ್ಕೆ ಬಂದ್ರೆ ನಾವು ಎಷ್ಟು ಸಂಘಟನೆ ಕಟ್ಟಿ ಏನು ಮಾಡೋ ಪ್ರಯೋಜನ. ಸೊ ಹಾಗಾಗಿ ನಾವು ಸಂಘಟನೆ ಇರೋದು ನಮಗಾಗಿ, ಮತ್ತು ನಾವೆಲ್ಲ ಇರೋದು ಈ ಒಂದು ವ್ಯವಸ್ಥೆ ಅಡಿಯಲ್ಲಿ ಇರೋದ್ರಿಂದ ಆ ವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡ ನಾವು ಎಲ್ಲರೂ ಸೇರಿಕೊಂಡು ಈ ಶಿಕ್ಷಣ ವ್ಯವಸ್ಥೆನ ನಾವೆಲ್ಲ ಸಿಸ್ಟಮ್ ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ಬೋದು ಮೇಡಮ್. ಸೊ ಹಾಗಾಗಿ ನಮ್ಮ ಕಚೇರಿ ಚೆನ್ನಾಗಿದ್ದು ಸೊ ನಾವು ಶಿಕ್ಷಕರಿಗೆ ತಲುಪಬೇಕಾದ ಸೌಲಭ್ಯಗಳು ಅವ್ರಿಗೂ ಕಾಲಕ್ಕೆ ತಲುಪ್ತಾ ಇದ್ರೆ ಅವರು ಕೂಡ ನೆಮ್ಮದಿಯಿಂದ ಶಾಲೆಗಳಲ್ಲಿ ಮಕ್ಕಳ ಜೊತೆ ಪಾಠ ಪ್ರವಚನಗಳನ್ನು ಮಾಡಲಿಕ್ಕೆ ಒಳ್ಳೆಯದಾಗುತ್ತೆ. ಮತ್ತು ಇತ್ತೀಚೆಗೆ ಭಾಳ ಸಮಸ್ಯೆಗಳು ಬರ್ತಾ ಇದೆ ಮೇಡಮ್. ಸ್ವಲ್ಪ ಶಾಲಾ ಕೊಠಡಿಗಳ ದುರಸ್ತಿ ಒಂದು ಮಾಡಿಕೊಡ್ಬೇಕಾಗಿರುತ್ತೆ. ತಮ್ಮ ಗಮನಕ್ಕೂ ಇದೆ. ಈಗಾಗಲೇ 1-2 ಶಾಲೆಗಳಿಗೆ ಯಾವುದೋ ನಮ್ಮ ಬೆಸ್ಕಾಂನ CSR ಫಂಡಿಂದ 1-2 ಶಾಲೆಗಳಿಗೆ 14 ಲಕ್ಷ, ನಮ್ಮ ಸಳ್ಳನದಲ್ಲಿರೋ ಹಿರಿಯ ಪ್ರಾಥಮಿಕ ಶಾಲೆಗೆ, ಇನ್ನೊಂದು ND ಮೈನ್ಸ್ಗೆ 10 ಲಕ್ಷ ಅಮೌಂಟನ್ನು ಈಗಾಗಲೇ CSR ಫಂಡಿಂದ ಶಾಸಕರ ನಿಧಿಯಿಂದ ಅಂದರೆ CSR ಫಂಡ್ ಮುಖಾಂತರ ಶಾಸಕರು ಅದನ್ನು ಪ್ರಯತ್ನ ಮಾಡಿದ್ದಾರೆ. ಸೊ ಇನ್ನು ಇತರೆ ಕೆಲವೊಂದು ಶಾಲೆಗಳಿಗೆ ಸ್ವಲ್ಪ ದುರಸ್ತಿ ಮಾಡಿಕೊಡುವಂಥ ನಿಟ್ಟಿನಲ್ಲಿ ತಾವು ಸಹಕಾರ ಕೊಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ, ಜೊತೆಗೆ ತಮ್ಮೆಲ್ಲರಿಗೂ ಗೊತ್ತು ಅಕ್ಷರದಾಸ ನಮ್ಮ ಸಹಾಯಕ ನಿರ್ದೇಶಕರು ಇಲ್ಲೇ ಇದ್ದಾರೆ. ನಮ್ಮ ಮೊಟ್ಟೆ ಭಾಳ ದುಬಾರಿ ಆಗಿರೋದು ನಮ್ಮ ಶಿಕ್ಷಕರು ಭಾರಿ ಕಷ್ಟದಲ್ಲಿದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ಆ ಮೊಟ್ಟೆ ವೆಚ್ಚ ಸ್ವಲ್ಪ ರೇಸ್ ಮಾಡಲಿಕ್ಕೆ ಒಂದು ಸ್ವಲ್ಪ ದಯವಿಟ್ಟು ಸರ್ಕಾರದ ಮಟ್ಟದಲ್ಲಿ ಅಂದರೆ ನಾವು ಸಂಘಟನೆ ವತಿಯಿಂದ ನಾವು ಕೂಡ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ತಮ್ಮ ಕಡೆಯಿಂದನೂ ಕೂಡ ಒಂದು ಹೋಗ್ಲಿ ಅಂತಕ್ಕಂಥದ್ದು ಮನವಿ ಹೋಗ್ಲಿ ಅಂತಕ್ಕಂಥದ್ರೆ ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ. ಜೊತೆಗೆ ನಮ್ಮದು EL ಬಂದಿಲ್ಲ ಅಂತ ನಮ್ಮ ಶಿಕ್ಷಕರು ಒಂದು ಮೈನಸ್ ಆಗಿದೆ ಅದನ್ನು ಸ್ವಲ್ಪ ಮಾಡಿ. ಮತ್ತೆ ಬರಗಾಲದ CG ಏನು ಬಂದಿಲ್ಲ ಅಂತ ಹೇಳಿ ಏನು ನೂತನ ತಂಡಕ್ಕೆ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನೂತನ ತಂಡಕ್ಕೆ ಶುಭ ಆಗಲಿ, ಒಳ್ಳೆ ಕೆಲಸ ಮಾಡಲಿ. ಅವ್ರಿಗೆ ನಮ್ಮ ಸಹಕಾರ, ಎಲ್ಲ ವೃಂದ ಸಂಘಗಳ ಸಹಕಾರ ಯಾವಾಗಲೂ ಇರ್ತದೆ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ನೂತನವಾಗಿ ಆಯ್ಕೆಯಾದಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಎಲ್ಲರಿಗೂ, ಅಧ್ಯಕ್ಷರಿಗೂ, ಎಲ್ಲ ಪದಾಧಿಕಾರಿಗಳಿಗೂ ಅಭಿನಂದನೆಗಳು ಸಲ್ಲಿಸ್ತಾ, ಇದೆಲ್ಲಾನು ಹೊಸದಾಗಿ ಆಗಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ಆ ಎಲ್ಲ ತಂಡ ಏನಿದ್ದಾರೆ ಅವರಿಗೆ ಸಲ್ಲಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೆ ಹಾಗೇನೆ ಮೇಡಮ್, ಮತ್ತೆ ಈಗ ಟ್ಯಾಕ್ಸ್ ಫೆಬ್ರವರಿ ತಿಂಗಳಲ್ಲಿ ಟ್ಯಾಕ್ಸ್ ಇದು ಮಾಡಬೇಕಾಗುತ್ತೆ. ಎಲ್ಲ ಶಿಕ್ಷಕರು 7ನೇ ವೇತನ ಆಯೋಗ ಬಂದಿರೋದ್ರಿಂದ ಎಲ್ಲರೂ ಟ್ಯಾಕ್ಸ್ಗೆ ಒಳಪಡ್ತಾರೆ. ಹಾಗಾಗಿ ಕೆಲವರು ಸಂದರ್ಭದಲ್ಲಿ ನಾವು ಅವರ ವಾಲಂಟಿಯರ್ ಕೆಲವರು ಮಾಡಕ್ಕೆ ಹೇಳಿದ್ದಾರೆ. ಅವರ ಕೆಲಸ ನಾವು
ಸಂಘದ ಕಡೆಯಿಂದ ಮೆಸೇಜ್ ಹಾಕಿದ್ದೀವಿ, ನಿಮ್ಗೆ ಯಾರು ಬೇಕು 10,000 5,000 ಆಗತ್ತೆ ತಿಂಗಳಿಗೆ ಅಂತ. ಒಂದು ವೇಳೆ ಅದನ್ನ ನೀವು ಕೂಡ ನಿಮ್ಮ ಕಚೇರಿ ಅವ್ರು ಒಂದು ಮೀಟಿಂಗ್ ಕೊಟ್ಟರೆ ಈ ತಿಂಗಳು ನೆಕ್ಸ್ಟ್ ತಿಂಗಳು ಲಾಸ್ಟ್ ಅಲ್ಲಿ ಏನಾದ್ರು ಫೆಬ್ರವರಿ ಕೈಯಿಂದ ಕಟ್ಟ ಅಂತ ಆ ರೀತಿ ನೀವು ಕೆಲಸ ಮಾಡಿ. ಇಲ್ಲಿವರೆಗೂ ನಮ್ಗೆ ನೀವು ಅಂಗಾರ ನಮ್ಗೆ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿದ್ದೀರಾ, ಎಲ್ಲರೂ ಇದರಲ್ಲಿ ಮಾಡಿದ್ದೀರಾ. ನೌಕರ ಸಂಘ ಮತ್ತೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಎಲ್ಲ ನಮಗೆ ಧನ್ಯವಾದಗಳು ಸರ್. ಆಮೇಲೆ BU ಹತ್ರ ನೀವು ಒಂದು ಹೋಮ್ವರ್ಕ್ ಮಾಡಿಕೊಂಡು ಯಾವುದು ಎಲಾಬ್ರೇಟೆಡ್ ಕಂಡೀಷನಲ್ಲಿ ಸರ್ಕಾರದಲ್ಲಿ ಅನುದಾನ ಕೊರತೆ ಇರೋದ್ರಿಂದ ಸ್ವಲ್ಪ ನೀವು ಪ್ಲ್ಯಾನ್ ಮಾಡ್ಕೊಂಡು ಒಂದು 10 ಸ್ಕೂಲ್ ಸೆಲೆಕ್ಟ್ ಮಾಡಿ ಕೊಟ್ಟರೆ ನಾನು ಅದಕ್ಕೆ ಏನೋ ಒಂದು 10 ಸ್ಕೂಲು 15 ಸ್ಕೂಲು ಲಿಸ್ಟ್ ಮಾಡಿ ಅದರ ಹಿಸ್ಟ್ರಿ, ಎಷ್ಟು ಸ್ಟ್ರೆಂತ್ ಇದ್ದೀರಾ, ಟೀಚರ್ಸ್ ಎಷ್ಟು ಜನ ಇದ್ದೀರಾ, ಎಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇದೆ, ಎಷ್ಟು ಕ್ಲಾಸ್ ರೂಮ್ಸ್ ಕಡಿಮೆ ಇದೆ ಅಂತ ಆ ಥರದ್ದೆಲ್ಲ ಮಾಹಿತಿ ಸ್ವಲ್ಪ ಕೊಡಿ. ನಾನು ಆಲ್ಮೋಸ್ಟ್ ಒಂದು 2 ಇಯರ್ಸಲ್ಲಿ ನಾನು ಎಷ್ಟಾದರೆ ಅಷ್ಟು ಪ್ರೈಮರಿ ಸ್ಕೂಲ್ಸು ಹೈಸ್ಕೂಲ್ಸು ಎಲ್ಲ ಸ್ವಲ್ಪ ಆಮೇಲೆ ಸ್ಮಾರ್ಟ್ ಕ್ಲಾಸಸ್ಸು ನೋಡ್ತಾ ಇದ್ದೀನಿ.